असतो मा सद्गमय तमसो मा ज्योतिर्गमय. ನಗರದ 1ನೇ ವಾರ್ಡ್ ಬಿಜೆಪಿ ಮುಖಂಡರಾದ ಶಶಿಶೇಖರ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಮುಂದುವರೆಸಿದ್ದು, ಶನಿವಾರ ನಗರದ ವಾಪಸಂದ್ರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಎಸ್ಆರ್ ಮಂಜುಳಾ ಅವರು ಮಾತನಾಡಿ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಸರ್ಕಾರಿ ಶಾಲೆಗಳಂದ್ರೆ ನನಗೆ ಅಭಿಮಾನ. ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದವರು ಇಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂತ ವಿದ್ಯಾರ್ಥಿಗಳು ಮೊದಲಿಗೆ ಶಿಸ್ತನ್ನ ಪಾಲಿಸಬೇಕು, ಚೆನ್ನಾಗಿ ಓದಿ ಪೋಷಕರಿಗೆ ಒಳ್ಳೆ ಹೆಸರು ತಂದುಕೊಡೋ ಜೊತೆಗೆ ದೇಶಕ್ಕೆ ಕೀರ್ತಿ ತರೋ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಅಂದ್ರು. ಗೊತ್ತಲ್ಲ ನಿಮ್ಗೆಲ್ಲ, ನಾನು ಸಂಚಾರಿ ನಿಯಮಗಳ ಬಗ್ಗೆ ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದೀನ ಇಲ್ವಾ? ಹೇಳ್ಕೊಟ್ಟಿದ್ದೀರಲ್ಲ ದೊಡ್ಡವರು. ಇವಾಗ ಯಾರೋ ಒಬ್ರು ವೀಲಿಂಗ್ ಸೈಕಲ್ ಅಲ್ಲಿ ವೀಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರು. ಯಾರದು? ಈ ಸಲ ಏನಾದ್ರು ಮೇಡಮ್ ವೀಲಿಂಗ್ ಮಾಡಿದ್ರೆ ನನಗೆ ಹೇಳಿ, ಕರ್ಕೊಂಡು ಹೊಂಟೋಗ್ತೀನಿ ಸ್ಟೇಷನ್ಗೆ. ಮತ್ತೆ ಸೈಕಲ್ ತುಳಿಯುವಾಗ ಯಾರು ವೀಲಿಂಗ್ ಮಾಡಬೇಡಿ. ಇವಾಗ ಸೈಕಲ್ ತುಳಿಯೋ ವಯಸ್ಸು ನಿಮ್ದು. ಮತ್ತೆ ಲೆಫ್ಟ್ ಸೈಡಲ್ಲೇ ಸೈಕಲ್ ತುಳ್ಕೊಂಡು ಹೋಗ್ಬೇಕು. ಹುಡುಗರು ಸೈಕಲಿಂದ ಬರ್ತಿರಲ್ಲ, ಯಾರು ಸೆಂಟ್ರಲ್ಲಿ ಹೋಗ್ಬಾರ್ದು. ಲೆಫ್ಟ್ ಸೈಡಲ್ಲೇ ಸೈಕಲ್ ತುಳ್ಕೊಂಡು ಮನೆಗೆ ಹೋಗ್ಬೇಕು, ಸ್ಕೂಲ್ಗೂ ಹಂಗೆ ಬರಬೇಕು. ಮತ್ತೆ ಸಿಗ್ನಲ್ಸ್ ಬಗ್ಗೆ ಎಲ್ಲ ಗೊತ್ತಲ್ಲ? ಎಷ್ಟು ವರ್ಷ ಆದ್ಮೇಲೆ ಗಾಡಿ ಓಡಿಸ್ಬೇಕು? 18. ಅದ್ರ ಬಿಫೋರ್ ಓಡಿಸ್ಬೋದಾ? ಗಾಡಿ ಓಡಿಸ್ಬೇಕು ಅಂದ್ರೆ ಏನೇನು ಇರ್ಬೇಕು? ಜೋರಾಗಿ ಹೇಳ್ಬೇಕು. ಆಮೇಲೆ ಏನಿರ್ಬೇಕು? ಎಷ್ಟು ಜನ ಹೋಗ್ಬೇಕು ಗಾಡಿಯಲ್ಲಿ? ಇಬ್ರು ಹೋಗೋವಾಗ ಏನ್ ಹಾಕೋಬೇಕು? ಹೆಲ್ಮೆಟ್ ಕಂಪಲ್ಸರಿ ಇರಬೇಕು. ಗಾಡಿಗೆ ಇನ್ಸೂರೆನ್ಸ್ ಇರಬೇಕು. 18 ವರ್ಷ ಆದ್ಮೇಲೆ ಲೈಸೆನ್ಸ್ ತಗೊಂಡ್ಮೇಲೆ ನೀವು ಗಾಡಿ ಓಡಿಸ್ಬೇಕು. 15 ಇಂದ 18 ಒಳಗಡೆ ನೀವು ಗಾಡಿ ಓಡಿಸ್ಬೇಕಾದ್ರೆ ಎಲ್ಲೆಲ್ಲಿ ಲರ್ನಿಂಗ್ ಲೈಸೆನ್ಸ್ ತಗೊಂಡು ನೀವು ಸ್ಕೂಟಿ ಓಡಿಸ್ಬೋದು. ಗೇರ್ ಗಾಡಿ ಓಡಿಸಂಗಿಲ್ಲ. ವಾರ್ಡಿನ ಮುಖಂಡರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಣೆ ಮಾಡುವುದು ಶ್ಲಾಘನೀಯ. ಇಂತಹ ಕಾರ್ಯಗಳಿಂದ ಮಕ್ಕಳಿಗೆ ಓದಿನ ಕಡೆ ಇನ್ನು ಆಸಕ್ತಿ ಹೆಚ್ಚಾಗುತ್ತೆ. ಇನ್ನಷ್ಟು ದಾನಿಗಳು ಕಲಿಕಾ ಸಾಮಗ್ರಿ ವಿತರಣೆಗೆ ಮುಂದಾಗಬೇಕು ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಸಂಚಾರಿ ನಿಯಮಗಳ ಹಾಗೂ ಚಾಲನೆ ವೇಳೆ ವಹಿಸಬೇಕಾದಂತ ಜಾಗೃತಿಗಳ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟರು. ಟ್ರ್ಯಾಕ್ ಶೂಟ್ ಎಷ್ಟು ದಿನ ಹಾಕೋಬೇಕು ಗೊತ್ತಿಲ್ಲ ನನಗೆ. 2 ದಿನ ಅಂತ ಗ್ಯಾರಂಟಿ ಹಾಕೊಂತಾರೆ. ಶನಿವಾರ ಬುಧವಾರ ನಿಮ್ಮ ಡ್ರಿಲ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಕ್ರೀಡಾ ಇದರಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ತಾಲೂಕು ಮತ್ತು ಜಿಲ್ಲೆಗೆ ಹೆಸರು ತಗೊಂಡ್ಬರ್ಬೇಕಂತೇಳಿ ಕೇಳ್ಕೊಳ್ತೀನಿ. ಈ ಸ್ಕೂಲಲ್ಲಿ ಕೊಡ್ತಾ ಇರೋದು ಇದೇ ಮೊದಲನೇ ಬಾರಿ. ಕೌರ್ನಹಳ್ಳಿ ಮತ್ತು ಆಲ್ಬೂರ್ಕೆಲ್ಲ ಇದು 4 ವರ್ಷದಲ್ಲಿ ನೀವು ಕೊಡ್ತಾ ಇದ್ದೀರಿ. ಈ ವರ್ಷದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡು ಈ ವರ್ಷ ಕೊಡ್ತಾ ಇದ್ದೀರಿ. ಅಷ್ಟು ಕೇಳ್ತಿದ್ರು ಕೊಡ್ಬೇಕು. ಬಡವರು ಇರ್ತಾರೆ, ಎಲ್ಲ ಒಂದೇ ಜೊತೆ ಹಾಕೊಂಡ್ಬರ್ತಾ ಇರ್ತಾರೆ ಅನ್ನೋ ಉದ್ದೇಶದಿಂದ ಟ್ರ್ಯಾಕ್ ಶೂಟ್ ಇದ್ರೆ ಅವರು ಕ್ರೀಡಾ ಇದಕ್ಕೂ ಉಪಯೋಗ ಆಗುತ್ತೆ ಅಂತೇಳಿ. ಸಂತಸದ ಸುದ್ದಿಯಾಗಿದ್ದು, ಈ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುತ್ತೆ. ವಿನಾಯಕ ಚೌಟ್ರಿ ಮಾಲೀಕರಾಗಿರ್ತಕ್ಕಂತಹ ನಾರಾಯಣಸ್ವಾಮಿ ಅವರ ಹೆಸರಿನಲ್ಲಿ ಟ್ರ್ಯಾಕ್ ಶೂಟನ್ನು ಅಲ್ಲ ಅದು ಬಿಚ್ಚಿ ಸರ್ ಶಾಲೆ ಸರ್. ನೀವು ಈ ಕಡೆ ಮೇಡಮ್ ನೋಡಿ, ಈ ಕಡೆ ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಅಂದರೆ ನನಗೊಂದು ಅಭಿಮಾನ. ಮತ್ತು ನಮ್ಮ ವಾರ್ಡ್ ಕೌನ್ಸಿಲರ್ ಅವರು ನೋಡಿ ನಿಮ್ಮ ಮಕ್ಕಳಿಗೆಲ್ಲನೂ ಒಂದು ಬಟ್ಟೆ ಟ್ರ್ಯಾಕ್ ಶರ್ಟ್ ಇಶ್ಯೂ ಮಾಡ್ತಾಯಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ಇನ್ನೂ ಸಂತೋಷ ಆಯಿತು. ಹಂಗಾಗಿ ಇದೇ ಥರ ಇವ್ರ ಥರನೇ ಇನ್ನೂ ಬೇರೆಯವರು ದಾನಿಗಳು ಮುಂದೆ ಬಂದು ಇನ್ನೂ ಮಕ್ಕಳಿಗೆ ಒಳ್ಳೆ ಒಳ್ಳೆ ಬಟ್ಟೆ ಕೊಡಿಸ್ಲಿ ಅಂತ ಹಾರೈಸ್ತಾ ನಾನು ಒಂದು 2 ಮಾರ್ವೇಟ್ ಮಾಡಿದರು. ಅವ್ರ ಕಾರಣಾಂತರಗಳಿಂದ ಬರೋಕ್ಕಾಗದೇ ಇರೋದ್ರಿಂದ DSP ಸರ್ ನೀವು ಹೋಗಮ್ಮ ನನ್ನ ಪರವಾಗಿ ಅಂತಂದರು. ಯಾವ ಸ್ಕೂಲ್ ಅಂತ ಗೊತ್ತಿರಲಿಲ್ಲ ನನಗೆ. ಫೋನ್ ಮಾಡಿದಾಗ ಈ ಸ್ಕೂಲ್ ಅಂತ ಹೇಳಿದ್ರು. ಈ ಸ್ಕೂಲ್ ಕಡೆ ಈ ಸ್ಕೂಲಿಂದ ನನಗೆ ಫಸ್ಟಿಂದನೂ ಅನುಬಂಧ ಇದೆ ಇಲ್ಲಿರೋ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗೆ.
ಮಂಜುಳಾ ಮೇಡಮ್ ಅವರೇ, ನಮ್ಮ ಅಮರ್ ಅವರೇ ಹಾಗೂ ಮಂಜಣ್ಣ ಅವರೇ, ಬಾಲರಾಜ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಪಸಂದ್ರ ಶಾಲೆಯಲ್ಲಿ ಈ ದಿನ ಅಮೃತಂಗಮಯ ಓಂ ಅದನ್ನು ಸಹ ವಿಜೇತರಾಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಜೋರಾಗಿರ್ತಕ್ಕಂಥ ಚಪ್ಪಾಳೆಯೊಂದಿಗೆ ವಿದ್ಯಾದಿ ಬುದ್ಧಿಗಳ ಕೊಡುವ ತಾಯಿಯೇ ಪಾಲಿಸು ಪಾಲಿಸು ನಮ್ಮ ದೇವಿಯ ತಾಯಿಯೇ ಓದು ಬರಹ ಕಲೆಯುವಂತು ರಕ್ಷಿಸು ಯಮ್ಮನವರತ ಪಾಲಿಸು ನಾವು ಪೂಜಾ ಸಮಯವು ಶುಕ್ರವಾರದ